ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಸೋಯಾ ಹಾಲಿನ ಬಗ್ಗೆ ನೀವು ಸಾಮಾನ್ಯವಾಗಿ ತಿಳಿದಿರಬಹುದು. ಆದರೆ ಈ ಸೋಯಾ ಹಾಲಿನ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನ ನೀಡುತ್ತದೆ, ಬೇರೆ ಹಾಲಿನಂತೆ ಇದು ಕೂಡ ನಮ್ಮ ಆರೋಗ್ಯವನ್ನ ಸುಧಾರಿಸುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೋಯಾ ಹಾಲು ಸೋಯಾಬೀನ್ ನಿಂದ ತಯಾರಿಸಿದ ಸಸ್ಯ ಆಧಾರಿತ ಹಾಲು. ಇದನ್ನ ಸಾಮಾನ್ಯವಾಗಿ ಸೋಯಾ ಎಂದು ಕೂಡ ಕರೆಯಲಾಗುತ್ತದೆ. ಹಸುವಿನ ಹಾಲಿನ 8 ಗ್ರಾಮಿಗೆ ಸೋಯಾ ಹಾಲನ್ನ ಹೋಲಿಸಿದರೆ ಪ್ರತಿ ಕಪ್ಪಿಗೆ ಸರಿಸುಮಾರು 7 ಗ್ರಾಂ ಪ್ರೋಟೀನ್ ಅನ್ನ ಇದು ಹೊಂದಿರುತ್ತದೆ. ಸೋಯಾ ಹಾಲಿನಲ್ಲಿ ಹೆಚ್ಚಿನ ಪೋಷಕಾಂಶಗಳು ಕಂಡು ಬರುತ್ತದೆ. ವಿಟಮಿನ್ ಎ, ವಿಟಮಿನ್ ಬಿ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ರೆಟಿನಲ್, ಫೋಲೇಟ್, ಕೋಲಿನ್ ಇವೆಲ್ಲವೂ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಸೋಯಾ ಹಾಲನ್ನ ಕುಡಿಯದೇ ಇದ್ದರೆ ಖಂಡಿತವಾಗಿಯೂ ಇದನ್ನ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಹಸುವಿನ ಹಾಲು, ಎಮ್ಮೆ ಹಾಲು, ಸೋಯಾ ಹಾಲು ಕೂಡ ಬಹಳ ಪೌಷ್ಟಿಕ ಮತ್ತು ಪ್ರಯೋಜನಕಾರಿ. ಸೋಯಾ ಹಾಲು ಆರೋಗ್ಯಕ್ಕೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ಇದನ್ನ ಕುಡಿಯುವುದರಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತವೆ. ನೀವು ಎಮ್ಮೆ, ಹಸು ಅಥವಾ ಮೇಕೆ ಹಾಲು ಕುಡಿಯಲು ಇಷ್ಟಪಡದೇ ಇದ್ದರೆ, ಅಥವಾ ಬೇಗನೆ ಅದು ಜೀರ್ಣವಾಗದೇ ಇದ್ದರೆ, ಅಥವಾ ಲ್ಯಾಕ್ಟೋಸ್ ಅಂಶದಿಂದ ಸಮಸ್ಯೆ ಏನಾದರೂ ಹೊಂದಿದರೆ, ಅಲರ್ಜಿ ಸಮಸ್ಯೆ ಏನಾದರೂ ಕಂಡು ಬಂದರೆ ನೀವು ಈ ಸೋಯಾ ಹಾಲನ್ನ ಸೇವಿಸಲು ಪ್ರಾರಂಭಿಸಬಹುದು. ಸೋಯಾ ಹಾಲಿನಲ್ಲಿ ವಿಟಮಿನ್ ಬಿ12, ಪ್ರೋಟೀನ್, ಸೋಡಿಯಂ, ಫೈಬರ್, ಪೊಟ್ಯಾಷಿಯಂ, ಕೊಬ್ಬಿನಾಮ್ಲಗಳು, ರಂಜಕ, ಕಬ್ಬಿಣ, ಖನಿಜಗಳು ಇತ್ಯಾದಿ ಅಂಶಗಳು ಅಧಿಕವಾಗಿ ಕಂಡುಬರುತ್ತದೆ. ಈ ಹಾಲನ್ನ ಕುಡಿಯುವುದರಿಂದ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುವುದಿಲ್ಲ. ತೂಕ ಇಳಿಸಿಕೊಳ್ಳಲು ಬಯಸುವ ಜನರು ಇದನ್ನ ನೇರವಾಗಿ ಸೇವಿಸಬಹುದು. ಇದು ಕಡಿಮೆ ಕ್ಯಾಲೋರಿ ಮತ್ತು ಫೈಬರ್ ನಿಂದ ಕೂಡಿರುತ್ತದೆ. ಹಾಗಾಗಿ ನಮ್ಮ ತೂಕವನ್ನ ಕಡಿಮೆಗೊಳಿಸಲು ಇದು ಸಹಕರಿಸುತ್ತದೆ. ಸೋಯಾ ಹಾಲಿನ ಸೇವನೆಯಿಂದ ನಮಗೆ ಆಗುವ ಪ್ರಯೋಜನ ಬಗ್ಗೆ ನೋಡುವುದಾದರೆ, ಮೊದಲನೆಯದಾಗಿ ಇದು ಮೂಳೆಗಳಿಗೆ ಬೇಕಾದಷ್ಟು ಕ್ಯಾಲ್ಸಿಯಂ ಅನ್ನ ಒದಗಿಸುತ್ತದೆ. ಹಾಗಾಗಿ ಮೂಳೆಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಇದು ತುಂಬಾನೇ ಸಹಕರಿಸುತ್ತದೆ. ತೂಕ ಇಳಿಸಿಕೊಳ್ಳಲು ಬಯಸುವ ಜನರು ಸೋಯಾ ಹಾಲಿನ ಜೊತೆಗೆ 1 ಚಮಚ ಜೇನುತುಪ್ಪವನ್ನ ಬೆರೆಸಿ ಕುಡಿಯಿರಿ. ಸ್ವಲ್ಪ ಸಮಯದವರೆಗೆ ಅದನ್ನ ಕುದಿಸಿ ಮತ್ತು ತಣ್ಣಗಾದ ನಂತರ ಇದನ್ನ ಕುಡಿಯಿರಿ. ಇದರಿಂದ ದೇಹದ ಕೊಬ್ಬು ವೇಗವಾಗಿ ಕರಗುತ್ತದೆ. ನೀವು ಸೋಯಾ ಹಾಲನ್ನ ಸೇವಿಸಲೇಬೇಕು. ಯಾಕೆಂದರೆ ಆಯುರ್ವೇದದಲ್ಲೂ ಸೋಯಾ ಹಾಲನ್ನ ತುಂಬಾ ಆರೋಗ್ಯಕರ ಎಂದು ಕೂಡ ವಿವರಿಸಲಾಗಿದೆ. ಇದರಲ್ಲಿ ಉತ್ತಮ ಕೊಬ್ಬುಗಳನ್ನ ಹೊಂದಿರುತ್ತದೆ. ಇದು ಆರೋಗ್ಯ ಮತ್ತು ಹೃದಯಕ್ಕೆ ತುಂಬಾ ಅವಶ್ಯವಾಗಿದೆ. ಇದರ ಸೇವನೆಯಿಂದ ಹೃದ್ರೋಗಿಗಳನ್ನ ತಡೆಯುತ್ತದೆ. ಜೊತೆಗೆ ಹೃದಯವು ನಮ್ಮ ಕೆಲಸವನ್ನ ಚೆನ್ನಾಗಿ ಮಾಡುವಂತೆ ಅದು ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ನೀವು ಸೋಯಾ ಹಾಲನ್ನ ಸೇವಿಸಬಹುದು. ಇದು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ. ಇದರೊಂದಿಗೆ ದೈಹಿಕ ದೌರ್ಬಲ್ಯವನ್ನ ತೆಗೆದುಹಾಕಲು ನೀವು ಇದನ್ನ ಕೂಡ ಸೇವಿಸಬಹುದು. ಸೋಯಾ ಹಾಲಿನಲ್ಲಿ ವಿಟಮಿನ್ ಬಿ12 ಅನ್ನ ಹೊಂದಿರುವುದರಿಂದ ಇದು ದೈಹಿಕ ಶಕ್ತಿಯನ್ನ ಕಾಪಾಡಿಕೊಳ್ಳಲು ಕೂಡ ಸಹಕರಿಸುತ್ತದೆ. ಹಾಗಾಗಿ ಇದನ್ನ ಉಪಹಾರದಲ್ಲಿ ನೀವು ಸೇವಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ಸೋಯಾ ಹಾಲನ್ನ ನಾನಾ ವಿಧಾನದಲ್ಲಿ ನಾವು ಸೇವನೆಯನ್ನ ಮಾಡಬಹುದು. ಟೀ, ಕಾಫಿ ಮಾಡುವಾಗಲೂ ಕೂಡ ಸೋಯಾ ಹಾಲನ್ನೇ ಬಳಸಿಕೊಳ್ಳಬಹುದು. ಸ್ವೀಟ್ ಮಾಡುವಾಗಲೂ ಸೋಯಾ ಹಾಲನ್ನ ಬಳಸಬಹುದು. ಹೀಗೆ ಅನೇಕ ವಿಧಾನದಲ್ಲಿ ನಾವು ಸೋಯಾ ಹಾಲನ್ನ ಬಳಸಿಕೊಳ್ಳಬಹುದು. ಹಸುವಿನ ಹಾಲನ್ನ ಹೇಗೆ ಬಳಸುತ್ತೇವೋ ಅದೇ ರೀತಿ ಕೂಡ ಸೋಯಾ ಹಾಲನ್ನ ಎಲ್ಲವುದರಲ್ಲೂ ನಾವು ಬಳಸಿಕೊಳ್ಳಬಹುದು. ಇದರಲ್ಲಿ ಸಾಕಷ್ಟು ಅಂಶಗಳು ಇರುವುದರಿಂದ ಇದು ನಮ್ಮ ಆರೋಗ್ಯವನ್ನ ಕಾಪಾಡುತ್ತದೆ ಎಂದು ಗೊತ್ತಾದ ಮೇಲೆ ನಾವು ಸೋಯಾ ಹಾಲನ್ನ ಕುಡಿದು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ. ಇವತ್ತಿನ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.